ಮಾಧ್ಯಮ ಮಿತ್ರರಿಗೆ ಇವತ್ತಿನ ಈ ಒಂದು ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಈ ಮಾಧ್ಯಮಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಯವರು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂತೆ ಬಹಳ ಬೇಸಿಗೆ ಕಾಲ, ಉಷ್ಣಾಂಶ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಈ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳ, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳ ಸಭೆಯನ್ನು ನಮ್ಮೆಲ್ಲರಿಗೆ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಮಾಡಿದ್ದಾರೆ. ನಾನು ಸಹಿತ ಸುಮಾರು 4-5 ಸಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನು ಮಾಡಿದ್ದೇವೆ. ಮತ್ತು ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ರಾಜ್ಯ ಸರ್ಕಾರದಲ್ಲಿ ಕುಡಿಯುವ ನೀರಿಗಾಗಿ ಹಣಕಾಸಿನ ಯಾವುದೇ ರೀತಿಯ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 4 ಕೋಟಿ ರೂಪಾಯಿ ಅನುದಾನ ಕುಡಿಯುವ ನೀರಿಗಾಗಿ ಬಿಡುಗಡೆ ಮಾಡಿದೆ. ನಾನು ಈಗಲೇ ಜಿಲ್ಲಾ ಮಟ್ಟದಲ್ಲಿ ಚರ್ಚೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ಔರಾ ತಾಲೂಕಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. 22 ಗ್ರಾಮಗಳಲ್ಲಿ 10 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರ್ಪಡ್ತವೆ. ಅದೇ ಕುಡಿಯುವ ನೀರಿನ ಸಮಸ್ಯೆ ಇದ್ದಿದ್ದಕ್ಕಾಗಿ 11 ಟ್ಯಾಂಕರ್ಗಳ ಮುಖಾಂತರ ಮತ್ತು 14 ಬೋರ್ವೆಲ್ಗಳು ಬಾಡಿಗೆಯಲ್ಲಿ ತೆಗೆದುಕೊಂಡು ಎಲ್ಲಾ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಒಂದು ಸರಬರಾಜು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದರ ನಂತರ ಬಾಲ್ಕಿ ಬರುತ್ತೆ. ಬಾಲ್ಕಿಯಲ್ಲಿ ಸುಮಾರು 13 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 18 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. 3 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮುಖಾಂತರ ಮತ್ತು 18 ಗ್ರಾಮಗಳಲ್ಲಿ ಬೋರ್ವೆಲ್ಗಳನ್ನು ಬಾಡಿಗೆ ಮೇಲೆ ತೆಗೆದುಕೊಂಡು ಕುಡಿಯುವ ನೀರು ಸರಬರಾಜು ಮಾಡುವಂತಹ ಒಂದು ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಹಾಗೆ ಕಮಲ್ನಗರ್, ಬಸವ ಕಲ್ಯಾಣ್, ಬೀದರ್, ಚಟಗುಪ್ಪ, ಹುಮನಾಬಾದ್ ಎಲ್ಲಾ ಸೇರಿ 38 ಗ್ರಾಮ ಪಂಚಾಯತ್ಗಳಲ್ಲಿ ಮತ್ತು ಸುಮಾರು 68 ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಅದರಲ್ಲಿ 19 ಕಡೆ ಟ್ಯಾಂಕರ್ ಹಚ್ಚಿದ್ದೇವೆ. 59 ಕಡೆ ಬೋರ್ವೆಲ್ಗಳನ್ನು ಬಾಡಿಗೆ ಮೇಲೆ ತೆಗೆದುಕೊಂಡಿದ್ದೇವೆ. ಮತ್ತೆ ಸರ್ಕಾರದ ವತಿಯಿಂದ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಎಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಇದ್ದರೆ 24 ತಾಸಿನ ಒಳಗಾಗಿ ಬೋರ್ವೆಲ್ ಹೈರ್ ಮಾಡುವಂತದರ ಮುಖಾಂತರ ಆಗಲಿ, ತೆರೆದ ಬಾವಿ ಹೈರ್ ಮಾಡುವಂತದರ ಮುಖಾಂತರ ಆಗಲಿ, ಟ್ಯಾಂಕರ್ಗಳ ಮುಖಾಂತರ ಆಗಲಿ, ಇವೆಲ್ಲದರಿಂದ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದೆ ಇದ್ದರೆ ಬೋರ್ವೆಲ್ಗಳು ಕೊರೆದು ಕುಡಿಯುವ ನೀರು ಸರಬರಾಜು ಮಾಡಬೇಕು. ಅದ್ರಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂತಹ ಸೂಚನೆಯನ್ನು ನಾವು ಈಗಾಗಲೇ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ನಗರದಲ್ಲಿ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕುಡಿಯುವ ನೀರಿನ ತೊಂದರೆ ಇಲ್ಲ. ಕಾರಂಜ ಡ್ಯಾಂನಲ್ಲಿ ಇನ್ನೂ ಸುಮಾರು 5 TMC ಫೀಟ್ ವಾಟರ್ ಇದೆ, ನೀರು ಸಂಗ್ರಹಣೆ ಆಗಿದೆ. ಸುಮಾರು ಪಟ್ಟಣಗಳಿಗೆ ಕಾರಂಜ ನೀರಿನಿಂದ ನೀರು ಸರಬರಾಜು ಆಗ್ತಾ ಇದೆ. ಅಲ್ಲಿ ಇಲ್ಲಿ ಸ್ವಲ್ಪ ವಿದ್ಯುತ್ ಸಮಸ್ಯೆ, ವೋಲ್ಟೇಜ್ ಸಮಸ್ಯೆ ಅವೆಲ್ಲವೂ ನಮ್ಮ ಗಮನಕ್ಕೆ ಬಂದಿದ್ದಾವೆ. ಎಲ್ಲಾ ಅಧಿಕಾರಿಗಳನ್ನು ಇಲ್ಲೇ ಕೂರಿಸಿ ಅವೆಲ್ಲವನ್ನು ಬಗೆಹರಿಸಲಿಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತೆ ಬರುವ ಒಂದು 20 ದಿವಸ ಮುಂಗಾರು ಹಂಗಾಮ ಇವತ್ತು ಕೊನೆಯ ವಾರದಲ್ಲಿ ಪ್ರಾರಂಭ ಆಗಬಹುದು, ಅಥವಾ ಜೂನ್ 7ನೇ ತಾರೀಕು 10ನೇ ತಾರೀಕಿನ ಒಳಗಾಗಿ ಮಳೆ ಬೀಳುವಂತ ಸಂಭವ ಇದೆ. ಹವಾಮಾನ ವರದಿ ಪ್ರಕಾರ ಇರಬಹುದು. ಹೀಗಾಗಿ ನಾನು ಜೂನ್ 15ನೇ ತಾರೀಕಿನವರೆಗೆ ಎಲ್ಲರೂ ಬಹಳ ಜಾಗೃತರಾಗಿರಬೇಕು. ಮತ್ತೆ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಇವತ್ತು ನಿರಂತರವಾಗಿ ಎಲ್ಲಾ ತಾಲೂಕಾ ಕೇಂದ್ರಗಳ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಅವರು ಜಾರಿ ಮಾಡುವಂತ, ಅಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ಮತ್ತು ಇಒಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ. ಮತ್ತೆ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವರಿಗೂ ಜವಾಬ್ದಾರಿ ವಹಿಸಲಾಗಿದೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪಿಡಿಒಗಳು, ವಾಟರ್ ಮ್ಯಾನ್ಗಳು ನೀರು ಸರಬರಾಜು ಮಾಡುವಂತಹ ಒಂದು
ಜವಾಬ್ದಾರಿ ವಹಿಸಬೇಕಾಗಿದೆ. ಹೀಗಾಗಿ ಜಿಲ್ಲೆಯಾದ್ಯಂತ ನಗರಗಳಲ್ಲಿ ಇವತ್ತೇನು ನಮ್ಮ ಕಮಿಷನರ್ ಹಿಡ್ಕೊಂಡು ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳೇನಿದ್ದಾರೆ ಅವರ ಒಂದು ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯನ್ನು ಇವತ್ತು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಸರ್ಕಾರದ ವತಿಯಿಂದ ನಾವು ಅವರಿಗೆ ಕೊಟ್ಟಿದ್ದೇವೆ. ಹಾಗಾಗಿ ಸಮಗ್ರವಾಗಿ ಕುಡಿಯ ನೀರಿನ ವ್ಯವಸ್ಥೆ ಜಿಲ್ಲೆಯಾದ್ಯಂತ ನಡೀತಾ ಇದೆ. 4 ಕೋಟಿ ಬಿಡುಗಡೆ ಆದರೂ ಇನ್ನೂ ಹೆಚ್ಚಿನ ಒಂದು ಅನುದಾನದ ಅವಶ್ಯಕತೆ ಇದ್ದರೆ ಆ ಅನುದಾನ ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗೆ ಇವತ್ತು ತಮಗೆಲ್ಲ ಗೊತ್ತಿದೆ, ಹೋದ ಮುಂಗಾರು ಹಂಗಾಮಿನಲ್ಲಿ ಬಹಳಷ್ಟು ಅತಿವೃಷ್ಟಿಯಾಗಿ ಅಂದ್ರೆ ಆಲಿಕಲ್ಲು ಮಳೆ ಬಿದ್ದು ಸುಮಾರು ಹೆಕ್ಟೇರ್ ನಲ್ಲಿ ಬೆಳೆದಂತಹ ಬೆಳೆ ನಷ್ಟ ಆಗಿತ್ತು. ಆ ನಷ್ಟಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ 269 ಕೋಟಿ, ರಾಜ್ಯ ಸರ್ಕಾರದಿಂದ ಅರ್ಧ ದುಡ್ಡು ಅಂದರೆ ಸುಮಾರು 135 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿ NDRF SDRF ಅಲ್ಲಿ ಅದು ಸುಮಾರು 135 ಕೋಟಿ, ಹೀಗಾಗಿ 269 ಕೋಟಿ ರೂಪಾಯಿ ಬೆಳೆ ಪರಿಹಾರ ಈಗಾಗಲೇ ನಾವು ರೈತರ ಖಾತೆಯಲ್ಲಿ ಜಮಾ ಮಾಡಿದ್ದೇವೆ. ಹಾಗೆ ಈ ವರ್ಷ ವಿಶೇಷವಾಗಿ ನಾನು ಬಹಳಷ್ಟು ಮುತುವರ್ಜಿ ವಹಿಸಿ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಸಂಪರ್ಕ ನಿರಂತರವಾಗಿ ಸಮಾಲೋಚನೆ ಮಾಡಿ ಜಿಲ್ಲಾಡಳಿತ ಸಹಿತ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು, ಇತರ ಅಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಸತತವಾಗಿ ಸಭೆ ಮಾಡಿ ಇವತ್ತೇನು ಲೋಕಲೈಸ್ ಕೆಲಾಮಿಟಿಯಲ್ಲಿ ಅರ್ಜಿ ಹಾಕಿದ್ರು ಅವರಿಗೆ, ಹಾಗೆ ಇವತ್ತು ಮಿಡ್ ಸೀಸನ್ ಅಡ್ವರ್ಸಿಟಿ ಪ್ರಥಮ ಬಾರಿಗೆ ನಾವು ಇನ್ವೋಕ್ ಮಾಡಿ ಸುಮಾರು 2 ಲಕ್ಷ ಜನ ರೈತರಿದ್ದಾರೆ ಯಾರು ಬೆಳೆ ವಿಮೆಗೆ ಕಂತು ಕಟ್ಟಿದ್ದಾರೆ. ಅವ್ರಿಗೆ ಹೆಚ್ಚಿನ ಒಂದು ಪರಿಹಾರ ಅಂದ್ರೆ ಏನು ಪರಿಹಾರ ಅವರಿಗೆ ಕೊಡಬೇಕಾಗಿದೆ ಕೊಡಿಸಬೇಕು ಅಂತ ಹೇಳಿ ಸತತವಾಗಿ ಪ್ರಯತ್ನ ಮಾಡಿದ್ದಕ್ಕಾಗಿ ಈಗಾಗಲೇ 100 ಕೋಟಿ ರೂಪಾಯಿ ಅನುದಾನ ಹಣ ರೈತರಿಗೆ ಅವರ ಖಾತೆಯಲ್ಲಿ ನೇರವಾಗಿ ಜಮಾ ಆಗಿದೆ. ಈಗ ನಾನು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಬಹಳ ಶ್ರಮ ಪಟ್ಟು ಕಪ್ ಅಂಡ್ ಕ್ಯಾಪ್ ಮೆಥಡ್ ಅಳವಡಿಸಿಕೊಳ್ಳಿಕ್ಕೆ ಹೇಳಿದೆ. ಅದು ಜಾರಿಗೆ ತಂದಿದ್ರು. ಆ ಜಾರಿಗೆ ತರೋದ್ರ ಅರ್ಥ ಏನಪ್ಪಾ ಅಂದ್ರೆ 80-110 ಅಂದ್ರೆ ಅವನು ಲಾಭ ಆದ್ರೆ ಅವನಿಗೆ 20% ಮಾತ್ರ ಲಾಭ ಆಗ್ಬೇಕು, 100% ಲಾಭ ಆಗ್ಬೇಕು. 100 ಕೋಟಿ ಇದೆ ಬೀದರ್ ಜಿಲ್ಲೆಯಿಂದ 2016-17ರಲ್ಲಿ 180 ಕೋಟಿ ರೂಪಾಯಿ ಅವನಿಗೆ ಬಂದಿದ್ರಲ್ಲಿ 83 ಲಕ್ಷ ಕೋಟಿಯಿಂದ 173 ಕೋಟಿ ಲಾಭ ಆಗಿದೆ. ಆ ರೀತಿಯಲ್ಲಿ ಇದು ವ್ಯವಸ್ಥೆ ಸರಿ ಇಲ್ಲ ಅಂತ ನಾನು ಪ್ರತಿಪಾದನೆ ಮಾಡಿದ್ದಕ್ಕಾಗಿ ಈ ಯೋಜನೆ ಜಾರಿಗೆ ಬಂತು. ಅವನಿಗೆ ಲಾಭ ಆದ್ರೆ 20%, ಲಾಸ್ ಆದರೆ 10%, 110. 80-120 ಮಾಡೆಲ್ ಅಲ್ಲಿ ಕಪ್ ಅಂಡ್ ಕ್ಯಾಪ್ ಅಂತ ಹೇಳಿ ಆ ಯೋಜನೆ ಇವತ್ತು ನಾವು ಜಾರಿಗೆ ಮಾಡಿದ್ದೇವೆ. ಹೇಗೆ ಸಂಪೂರ್ಣವಾಗಿ ಇದರ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಕೇಂದ್ರ ಸರ್ಕಾರದೊಂದಿಗೆ ಅರ್ಧ ದುಡ್ಡು ಕೊಡ್ತಾರೆ, ಹೀಗಾಗಿ ಅವರು ಅದಕ್ಕೆ ಒಪ್ಪಲಿಲ್ಲ. 100% ನೀವೇ ಕೊಡಿ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಇದು ನಾವು ಜಾರಿಗೆ ಮಾಡಿದ್ದೇವೆ. ಇದು ಈ ವರ್ಷ ಮಾತ್ರ ಸೀಮಿತವಾಗಿ ಇಂಪ್ಲಿಮೆಂಟ್ ಆಗಿತ್ತು. ಅದಕ್ಕೆ ನಮಗೆ ಈ 100 ಕೋಟಿ ಬಿಟ್ಟು, ಈ 100 ಕೋಟಿ ಅನುದಾನ ಬಿಟ್ಟು ಬೀದರ್ಗೆ ನಮ್ಮ ಶ್ರಮದಿಂದ ನಮ್ಮ ಅಧಿಕಾರಿಗಳೆಲ್ಲರೂ ಶ್ರಮ ಮಾಡಿದ್ದಕ್ಕಾಗಿ ಇವತ್ತು ಸುಮಾರು 2,02,091 ರೈತರು ಕೊಟ್ಟಿದ್ದಾರೆ. ಏರಿಯಾ ಇನ್ಶೂರ್ಡ್ ಇಸ್ 1,20,823 ಇದೆ. ಕ್ಲೇಮ್ಸ್ ಇನಿಷಿಯೇಟ್ ಮಾಡಿದ್ದು 246 ಕೋಟಿ ರೂಪಾಯಿ, 246 ಕೋಟಿ 77 ಲಕ್ಷ ರೂಪಾಯಿ. ಈಗಾಗಲೇ ಕ್ಲೇಮ್ ಸೆಟಲ್ ಆಗಿದ್ದು ನಮ್ಗೆ ಬಂದಿದ್ದು 104 ಕೋಟಿ 65 ಲಕ್ಷ ರೂಪಾಯಿ. ಇನ್ನು ಪೆಂಡಿಂಗ್ ನಮಗೆ ಬರುವಂತದ್ದು 142 ಕೋಟಿ 12 ಲಕ್ಷ. ಇದು ಈಗ ರಾಜ್ಯ ಸರ್ಕಾರನೇ ಕೊಡಬೇಕಾಗ್ತದೆ. ಆಯವ್ಯಯದಲ್ಲಿ ಮೀಸಲಿಕ್ಕಿದ್ದಂತ ಏನು ಹಣ ಇತ್ತು ಅದಕ್ಕಿಂತ ಜಾಸ್ತಿ ಆಗಿದ ಕಾರಣ ಈ ಕ್ವಾರ್ಟರ್ ಅಲ್ಲಿ ಹಣ ಬಿಡುಗಡೆ ಆಗೋದಿದೆ. ಮತ್ತೆ ಈಗಾಗಲೇ ನಾನು ಮಾತಾಡಿದ್ದೇನೆ,
ರೈತರ ಖಾತೆಯಲ್ಲಿ 142 ಕೋಟಿ ರೂಪಾಯಿ ಬರುವಂತಹ ದಿನಮಾನಗಳಲ್ಲಿ 15 ದಿವಸ ಒಂದು ತಿಂಗಳೊಳಗಾಗಿ ಈ ಹಣನು ಜಮಾ ಆಗ್ತದೆ. ಹೀಗಾಗಿ ಬೀದರ್ ಜಿಲ್ಲೆ ಇತಿಹಾಸದಲ್ಲಿ 2016-17ರಲ್ಲಿ ಈ ಬೆಳೆ ವಿಮೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ಬಂತು. ಆ ಜಾರಿಗೆ ಬಂದಾಗಿನಿಂದ ಒಂದ್ಸಲ ಮಾತ್ರ ಸ್ವಲ್ಪ ಅನುದಾನ ಬಂದಿತ್ತು, ಮೊದಲನೇ ವರ್ಷ. ಅದಾದ್ಮೇಲೆ ಎಲ್ಲ ನಷ್ಟನೇ ಆಗಿತ್ತು. ಈ ಸಲ ಬೆಳೆನೂ ನಷ್ಟ ಆಗಿತ್ತು ಬಹಳಷ್ಟು. ಹಿಂದೆ ನಷ್ಟ ಆದ್ರೂ ದುಡ್ಡು ಸಿಗ್ತಾ ಇರಲಿಲ್ಲ. ಈಗ ಬೆಳೆ ನಷ್ಟ ಆಗಿದ್ದಕ್ಕೆ ಗರಿಷ್ಠ ಮಟ್ಟದ ಪರಿಹಾರ ನಮ್ಮ ರೈತರಿಗೆ ನಾವು ಕೊಡಿಸಿದ್ದೇವೆ. ಅಂದ್ರೆ ಸುಮಾರು 250 ಕೋಟಿ ಬೆಳೆ ಮೇಲೆ ನಮ್ಮ ರೈತರಿಗೆ ಇವತ್ತು ಹಣ ಮಂಜೂರಿ ಆಗ್ತದೆ, ಬರ್ತದೆ. 100 ಕೋಟಿ ಕೊಟ್ಟಿದ್ದೇವೆ. ಹೀಗಾಗಿ 270 ಕೋಟಿ ಮತ್ತೆ ಇದು ಸುಮಾರು 250 ಕೋಟಿ, 520 ಕೋಟಿ ರೂಪಾಯಿ ಈ ಸಲ ರೈತರ ಬೆಳೆ ನಷ್ಟ ಆಗಿದ್ದಕ್ಕೆ ಬಹಳಷ್ಟು ಶ್ರಮ ಮಾಡಿ ಇವತ್ತು ನಾನು ಇದನ್ನು ಮಂಜೂರಾತಿ ಮಾಡಿಸಿದ್ದೇನೆ. ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿರ್ಬೋದು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ಬೋದು, ಇತರ ಇಲಾಖೆ ಎಲ್ಲ ಅಧಿಕಾರಿಗಳು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮದ ನೀವು ಸಹಿತ ಬಹಳಷ್ಟು ಕಡೆ ಪ್ರಚಾರ ಮಾಡಿದ್ದೀವಿ, ನಿಮಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದ. ಸರ್, ಈ ಕುಡಿಯೋ ನೀರಿನ ಸಮಸ್ಯೆ ಸಂಬಂಧಪಟ್ಟಾಗ ಸರ್ ಪ್ರತಿ ವರ್ಷ 50ರಿಂದ 60 ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಪ್ರತಿ ವರ್ಷ ಇರುತ್ತೆ ಸರ್. ಸರ್ಕಾರನೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಕ್ಕೆ ಅನುದಾನ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡುತ್ತೆ ಸರ್. ಯಾಕೆ ಶಾಶ್ವತ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತಿಲ್ಲ ಸರ್? ಶಾಶ್ವತ ಕುಡಿಯೋ ನೀರು ಸಮಸ್ಯೆ ಬಗೆಹರಿಸಲಿಕ್ಕೆ ಬಹಳಷ್ಟು ಯೋಜನೆಗಳನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ, ಬಾಲ್ಕಿ ತಾಲೂಕಿನಲ್ಲಿ ಸುಮಾರು 110-120 ಹಳ್ಳಿಗಳಿಗೆ ಇವತ್ತು ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ಈ ಯೋಜನೆಯಲ್ಲಿ ಇದನ್ನು ನಾವು ಈ 120 ಹಳ್ಳಿಗಳು ತೆಗೆದುಕೊಂಡಿದ್ದೇವೆ. ನೇರವಾಗಿ ಕಾರಂಜಾ ಡ್ಯಾಂನಿಂದಲೇ ಏನ್ ಬಾಲ್ಕಿಗೆ ನೀರು ಸರಬರಾಜು ಆಗ್ತದೆ, ಅಲ್ಲೇ ನೀರು ಶುದ್ಧೀಕರಣ ಮಾಡಿ ಈ ಹಳ್ಳಿಗೆ ಕೊಡಬೇಕು ಅಂತ ಹೇಳಿ ನಾವು ಅದಕ್ಕೆ ಅನುಮೋದನೆ ಕೊಟ್ಟು ಕಾಮಗಾರಿ ಪ್ರಾರಂಭ ಆಗಿದೆ, ಮುಕ್ತಾಯದ ಹಂತದಲ್ಲಿದೆ. ಈಗ ಒಂದು 2-3 ತಿಂಗಳಲ್ಲಿ ನಾವು ಈ ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ಬಾಲ್ಕಿ ತಾಲೂಕಿನ 110-120 ಹಳ್ಳಿಗಳಿಗೆ ಶಾಶ್ವತವಾಗಿ ಬೇಸಿಗೆಯಲ್ಲಿ ಯಾವಾಗಲೂ ನೀರಿನ ಕೊರತೆ ಆಗದ ರೀತಿಯಲ್ಲಿ, ಯಾಕಂದ್ರೆ ನೋಡಿ ಈಗ ನೀರು ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ಕುಡಿಯೋ ನೀರಿನ ಮೂಲ ಇರಬೇಕು, ಮೂಲ ಶಾಶ್ವತ ಇರಬೇಕು ಅಂತ ಹೇಳಿದ್ರೆ ಕಾರಂಜಾ ಡ್ಯಾಮ್ ಇದೆ, ನದಿ ಇದೆ, ಅಲ್ಲಿ ನೀರಿದೆ. ಯಾವ್ದಾದ್ರು ಬಿಸ್ಕಂ ಬ್ಯಾರೇಜ್ ಅಲ್ಲಿ ನೀರಿದೆ, ಅಲ್ಲಿಂದ ನೀರು ಸರಬರಾಜು ಮಾಡುವಂತಹ ವ್ಯವಸ್ಥೆ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಇದು ಶಾಶ್ವತವಾಗಿ ಆಗ್ತದೆ. ನಾವು ಬೋರ್ವೆಲ್ ಮುಖಾಂತರ ನೀರು ತರ್ತೀವಿ, ಒಬ್ಬರವೆಲ್ ಮುಖಾಂತರ ನೀರು ತರ್ತೀವಿ, ಅಂತರ್ಜಲ ಮಟ್ಟ ಕುಸಿತ ಆಗ್ತಾ ಇದೆ. ಅಂತರ್ಜಲ ಮಟ್ಟ ಕುಸಿತ ಆಗಿರುವಂತಹ ಸಂದರ್ಭದಲ್ಲಿ ಬೋರ್ವೆಲ್ ಬತ್ತು ಹೋಗ್ತದೆ, ತೆರೆದ ಬಾವಿನ ಬತ್ತು ಹೋಗ್ತದೆ. ಹೀಗಾಗಿ ಇನ್ನೊಂದು ನಾವು ನಾರಾಯಣಪುರ ಜಲಾಶಯದಿಂದ ಬೀದರ್ಗೆ ಮತ್ತು ಕಲಬುರಗಿಗೆ ಇದೇ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಒಂದು ಎಲ್ಲಾ ಹಳ್ಳಿಗಳಿಗೆ, ನಮ್ಮಲ್ಲಿ ಸುಮಾರು 800 ಜನವಸತಿ ಪ್ರದೇಶ ಇರಬಹುದು ಅಲ್ವಾ, 867ರಲ್ಲಿ ಈಗ ನಾವು ಶಾಶ್ವತವಾಗಿ ಕವರ್ ಆಗಿದ್ದು ನಮ್ಮ ತಾಲೂಕಿನ 120, ಬೀದರ್ಗೆ ಮೊನ್ನೆ ಪ್ರಾರಂಭ ಮಾಡಿದ್ದೇವೆ. ಅದೊಂದು 100 ಅಂದ್ರೆ ಅದು 200-250 ಹಳ್ಳಿಗಳು ಈಗ ಆ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಶಾಶ್ವತ ಕುಡಿಯುವ ನೀರು ಕೊಡುವಂಥದ್ರಲ್ಲಿ. ಈಗ ನಾವು ಅಲ್ಲಿಂದ ಕಲಬುರಗಿ ನೀರು ಶಾಶ್ವತವಾಗಿ ಕುಡಿಯುವ ನೀರು ಸರಬರಾಜು ಮಾಡುವಂತಹ ಒಂದು ಫಿಸಿಬಿಲಿಟಿ ರಿಪೋರ್ಟ್ ತಯಾರಾಗಿದೆ. 7,000 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಒಂದು ಯೋಜನೆ ಇದೆ. ಅದರಲ್ಲಿ ಬೀದರ್ ಜಿಲ್ಲೆದು ಸುಮಾರು 2,000 ಕೋಟಿ 3,000 ಕೋಟಿ ಕರೆಕ್ಟ್ ಆಗಿ ನನಗೆ ಅದು ನಿಮಗೆ ಮಾಹಿತಿ ಕೊಡ್ತೇನೆ. ಸೊ ಅದು ಆಯ್ತು ಅಂತ ಹೇಳಿದ್ರೆ ಬೀದರ್ನ ಎಲ್ಲಾ ಜನವಸತಿ ಪ್ರದೇಶಗಳು 867 ಜನವಸತಿ ಪ್ರದೇಶಗಳಿಗೆ ಮತ್ತೆ ಕಲಬುರಗಿಗೂ ಸಹಿತ ಇವತ್ತು ನೀರು ಕುಡಿಯೋ ನೀರಿನ ಮುಂದಿನ 2050ರ ಇಸ್ವಿವರೆಗೆ 2026ರಲ್ಲಿದ್ದೀವಿ. ಮುಂದಿನ 25 ವರ್ಷಗಳವರೆಗೆ ನಮ್ಮ ಜನಸಂಖ್ಯೆ ಎಷ್ಟೇ ಹೆಚ್ಚಿಗೆ ಆದರೂ
ಯಾರಿಗೂ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು ಅನ್ನುವಂತ ರೀತಿಯಲ್ಲಿ ಈ ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೇವೆ. ಇದಕ್ಕೆ ಅನುಮೋದನೆ ಸಿಕ್ತು ಅಂತ ಹೇಳಿದ್ರೆ ಇದನ್ನು ಜಾರಿಗೆ ತರ್ತೀವಿ. ಅಲ್ಲಿವರೆಗೆ ಈಗ ಏನು ಯೋಜನೆಗಳು ನಡೀತಾ ಇದೆ, ಜಲ್ ಜೀವನ್ ಮಿಷನ್ ನಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ